ನಮಸ್ತೆ ವೀಕ್ಷಕರಿಗೆ, ಲವ್ ಪಾಯಿಂಟ್ಗೆ ಸ್ವಾಗತ. ಇಂದಿನ ವಿಶೇಷ ಏನಪ್ಪ ಅಂದರೆ ಈರುಳ್ಳಿ ಬೆಳ್ಳುಳ್ಳಿಗಾಗಿ ಡಿವೋರ್ಸ್. ಹೌದು, ಗುಜರಾತ್ ಹೈಕೋರ್ಟ್ ಇದು ಮಹತ್ವದ ತೀರ್ಪೊಂದನ್ನು ನೀಡಿದೆ. ಈ ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ ಲವ್ ಪಾಯಿಂಟ್ನಲ್ಲಿ. ವೆಲ್ಕಮ್ ಟು ಲವ್ ಪಾಯಿಂಟ್. ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಕಾಮನ್. ಆದರೆ ನೀವು ಯಾವತ್ತಾದರೂ ಕೇಳಿದ್ದೀರಾ ಬರೀ ಅಡುಗೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸುವ ವಿಚಾರಕ್ಕೆ 22 ವರ್ಷದ ದಾಂಪತ್ಯ ಮುರಿದು ಬಿದ್ದಿದೆ ಅಂತ? ಹೌದು, ಗುಜರಾತ್ ಹೈಕೋರ್ಟ್ ಇತ್ತೀಚೆಗೆ ಇಂಥದ್ದೇ ಒಂದು ವಿಚಿತ್ರ ಪ್ರಕರಣದಲ್ಲಿ ಮಹತ್ವದ ತೀರ್ಪು ನೀಡಿದೆ. ಅಷ್ಟಕ್ಕೂ ಏನಿದು ಕೇಸ್, ಕೋರ್ಟ್ ಏನು ಹೇಳಿದೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಘಟನೆ ನಡೆದಿರೋದು ಗುಜರಾತ್ನ ಅಹಮದಾಬಾದ್ನಲ್ಲಿ. ಈ ದಂಪತಿಗೆ ಮದುವೆಯಾಗಿ ಬರೋಬ್ಬರಿ 22 ವರ್ಷಗಳಾಗಿದ್ವು. ಅಂದರೆ 2002ರಲ್ಲಿ ಮದುವೆ ಆಗಿತ್ತು. ಸಮಸ್ಯೆ ಶುರುವಾಗಿದ್ದು ಅಡುಗೆ ಮನೆಯಿಂದ. ಪತ್ನಿ ಸ್ವಾಮಿನಾರಾಯಣ ಪಂಥಕ್ಕೆ ಸೇರಿದವರಾಗಿದ್ದರಿಂದ ಧಾರ್ಮಿಕ ಕಾರಣಗಳಿಗಾಗಿ ಅವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳನ್ನು ತಿನ್ನುತ್ತಾ ಇರಲಿಲ್ಲ ಮತ್ತು ಅಡಿಗೆಯಲ್ಲಿ ಬಳಸ್ತಾ ಇರಲಿಲ್ಲ. ಆದರೆ ಪತಿ ಮತ್ತು ಅವರ ಮನೆಯವರಿಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಿತ್ತು. ಪತ್ನಿ ಇದನ್ನು ಬಳಸಲು ನಿರಾಕರಿಸಿದ್ರಿಂದ ಪತಿಯ ವಯಸ್ಸಾದ ತಾಯಿ ಅಂದರೆ ಅತ್ತೆ ಅನಿವಾರ್ಯವಾಗಿ ಅಡುಗೆ ಮನೆಗೆ ಹೋಗಿ ಬೇರೆ ಅಡುಗೆನ ಮಾಡಬೇಕಾಗ್ತಿತ್ತು. ಆದ್ದರಿಂದ ಈ ಒಂದು ಸಿಚುವೇಷನಲ್ಲಿ ಗಂಡ ಕೋರ್ಟ್ನ ಮೆಟ್ಟಿಲೇರ್ತಾರೆ. ದಿನ ಕಳೆದಂತೆ ಈ ಅಡುಗೆ ಜಗಳ ದೊಡ್ಡದಾಗ್ತಾ ಹೋಗೋದ್ರಿಂದ ಪತ್ನಿಯ ಈ ಹಠಮಾರಿತನದಿಂದ ನನಗೆ ಮಾನಸಿಕ ಕಿರುಕುಳ ಆಗ್ತಾ ಇದೆ ಅಂತ ಪತಿ ಕೋರ್ಟ್ ಮೆಟ್ಲೇರ್ತಾರೆ. ವಿಚಾರಣೆ ನಡೆಸಿದ ಕೌಟುಂಬಿಕ ನ್ಯಾಯಾಲಯ ಏನು ಹೇಳುತ್ತಪ್ಪ ಅಂದರೆ ಪತಿಗೆ ವಿಚ್ಛೇದನವನ್ನು ನೀಡಿ ಆದೇಶವನ್ನು ಹೊರಡಿಸುತ್ತೆ. ಆದರೆ ಪತ್ನಿ ಇದನ್ನು ಪ್ರಶ್ನೆ ಮಾಡಿ ಮತ್ತೆ ಗುಜರಾತ್ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ. ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ಹೈಕೋರ್ಟ್ ಅಂದರೆ ಗುಜರಾತ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸಂಗೀತಾ ವಿಷನ್ ಮತ್ತು ನಿಶಾ ಠಾಕೂರ್ ಅವರಿದ್ದಂತಹ ಪೀಠ ಒಂದು ಮಹತ್ವದ ಮಾತನ್ನು ಹೇಳುತ್ತೆ. ದಂಪತಿಗಳ ನಡುವಿನ ಜಗಳಕ್ಕೆ ಮುಖ್ಯ ಟ್ರಿಗರ್ ಪಾಯಿಂಟ್ ಅಂದರೆ ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇವನೆ ವಿಚಾರ. ಧಾರ್ಮಿಕ ನಂಬಿಕೆಗಳ ಹೆಸರಿನಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ ಜೊತೆಯಾಗಿ ಬಾಳುವುದರಲ್ಲಿ ಅರ್ಥವಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಂತಿಮವಾಗಿ ಹೈಕೋರ್ಟ್ ಕೂಡ ಫ್ಯಾಮಿಲಿ ಕೋರ್ಟ್ ನೀಡಿದ್ದ ಡಿವೋರ್ಸ್ ಆದೇಶವನ್ನು ಎತ್ತಿ ಹಿಡಿದಿದೆ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಜಗಳಕ್ಕೆ ಅಧಿಕೃತವಾಗಿ ಡಿವೋರ್ಸ್ ಸಿಕ್ಕಿದೆ ಅಂತಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಸಾರ ಅಂದರೆ ಹೊಂದಾಣಿಕೆ ಅಂತಾರೆ. ಆದರೆ ಆ ಹೊಂದಾಣಿಕೆ ಊಟದ ವಿಚಾರದಲ್ಲಿ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ನಿಮಗೇನು ಅನಿಸುತ್ತೆ? ಬರೀ ಆಹಾರ ಪದ್ಧತಿಗಾಗಿ ಡಿವೋರ್ಸ್ ತಗೊಳ್ಳೋದು ಸರಿನಾ, ಅಥವಾ ಇಲ್ಲಿ ಹೊಂದಾಣಿಕೆ ಬೇಕಿತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.